ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಕಾಳಜಿ ಇಲ್ಲ. ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಸಂವಿಧಾನದ ಆಶಯ ಟೀಕೆ ಬಿಟ್ಟು ಅವಾಗ ಪ್ರತಾಪ್ ಸಿಂಹ ಅವರು ಅವ್ರ ಎದುರಿಗೆ ಕೇಳಿದ್ರು ವಿಸಿ ನೇಮಕಕ್ಕೆ ಹಣ ತಗೋತಾ ಇದ್ದಾರೆ ನಿಮ್ಮ ಇಲಾಖೆದವರು, ಅವಾಗೇ ಉತ್ತರ ಕೊಟ್ಟು. ಈಗ ಒಂದ್ ಸೆಕೆಂಡ್ ನಾನು ಸ್ವಲ್ಪ ಬೇಗ ಒಂದು ಮಾತು ಮುಗಿಸಿ. ಆಯ್ತು ಅಧ್ಯಕ್ಷ, ಆಯ್ತಾಯ್ತು ಸುಮ್ಮನೆ ಅಧ್ಯಕ್ಷೆ. ನಾನು ಯಾವುದನ್ನು ಪ್ರಚೋದನೆ ಮಾಡಕ್ಕೋ ಅಥವಾ ಸುಳ್ಳು ದತ್ತಾಂಶವನ್ನು ಹೇಳಲಿಕ್ಕೂ ನಾನು ಪ್ರಯತ್ನ ಮಾಡ್ತಿಲ್ಲ. ಇಲಾಖೆಯಿಂದ ಪಡೆದಂತ ಅಂಕಿಅಂಶಗಳನ್ನಷ್ಟೇ ವಿವರಿಸ್ತಾ ಇದ್ದೀನಿ. ನೀವೆಲ್ಲ ಸರಿ ಉಂಟಾ ಸರಿ ಇಲ್ಲದಿದ್ದು ಕೂಡ ದಯವಿಟ್ಟು ಶಾಂತ ರೀತಿಯಿಂದಿರಿ. ಇಲ್ಲಿ ಒಂದೇನಾಯ್ತು, ಇಲ್ಲಿ ಮಾಜಿ ಶಿಕ್ಷಣ ಸಚಿವರು, ಹಾಲಿ ಶಿಕ್ಷಣ ಸಚಿವರು, ಆಮೇಲೆ ಇಬ್ರು ಕೂತ್ಕೊಂಡು ಮಾತಾಡಲಿ, ನಮಗೆ ತೊಂದರೆ ಕೊಡೋದ್ರೆ ಸಾಕು. ಇಲ್ಲಿ ಚಂದ್ರ ಕೂತ್ಕೊಳ್ಳಿ ಅವರು. ಸನ್ಮಾನ್ಯ ಅಧ್ಯಕ್ಷೆ, ಈ ರೀತಿ ತಾರತಮ್ಯ ಇದ್ದಂತ ಶಿಕ್ಷಣ ವ್ಯವಸ್ಥೆಯಲ್ಲಿ SC STಗಳಿಗೆ ಮತ್ತು ಹಿಂದುಳಿದವರಿಗೆ ಇಂದಿನ ಸರ್ಕಾರದಲ್ಲಿ ಲೋಪ ಆಗಿತ್ತು. ಅದನ್ನ ಸರಿದೂಗಿಸ್ತಕ್ಕಂಥ ವರ್ಗದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥದ್ದನ್ನ 15 ವರ್ಷ ಹಿಂದೆ ಹೋಯ್ತು ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು. ನಾನ್ ಕೇಳ್ತಾ ಇದ್ದೀನಿ, ಹಿಂದೆ ತಳ್ಳಿಬಿಟ್ಟು ಅದನ್ನ ಎಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ, ಮುಂದಕ್ಕೆ ಎಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಹಾಗೆ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ಕೇಂದ್ರ ಸರ್ಕಾರ ಯಾವ ರೀತಿ ಅನ್ಯಾಯ ಮಾಡ್ತಿದೆ ಅನ್ನೋದು ಈಗಾಗಲೇ ಹೇಳಿದೆ. ಅಧ್ಯಕ್ಷ, ಸಮಾಜ ಕಲ್ಯಾಣ ಇಲಾಖೆಗೆ ಒದಗಿಸ್ತಾ ಇರ್ತಕ್ಕಂಥ ಅನುದಾನ 13 ರಿಂದ 18 ಏನಿತ್ತು, 19, 20 ರಿಂದ 22, 23 ಸ್ವಲ್ಪ ಹೋಲಿಕೆ ಕೊಡಕ್ಕೆ ಇಷ್ಟಪಡ್ತೀನಿ. 13 ರಿಂದ 18ರಲ್ಲಿ 1,16,642 ಕೋಟಿ ಅವತ್ತು ಸಮಾಜ ಕಲ್ಯಾಣ ಇಲಾಖೆಗೆ ವೆಚ್ಚ ಆಗಿತ್ತು. ಆದರೆ ಇವರ ಅವಧಿಯಲ್ಲಿ ಬಂದ ತಕ್ಷಣನೇ 5 ವರ್ಷದ ಅವಧಿಯಲ್ಲಿ 16,327 ಕೋಟಿ ವೆಚ್ಚ ಆಯಿತು. ಇದು 5 ವರ್ಷಕ್ಕೆ ಹೆಚ್ಚಿಗೆ ಆಗಬೇಕಾದ್ದು, ಕಡಿಮೆ ಆಗೋದಕ್ಕೆ ಇವರ ಬದ್ಧತೆ ಪರಿಷ್ಠ ಜಾತಿ ಪಂಗಡದ ಜೊತೆನಲ್ಲಿ ಇರಲಿಲ್ಲ ಅನ್ನೋದನ್ನ ಈ ಅಂಕಿಅಂಶ ತೋರಿಸುತ್ತೆ. ಮುಂದುವರೆದು ಇವತ್ತು ಪ್ರಸಕ್ತ ವರ್ಷದಲ್ಲಿ ಎರಡೇ ಅವಧಿನಲ್ಲಿ, ಎರಡೇ ಬಜೆಟ್ನಲ್ಲಿ 9,845 ಕೋಟಿ ಇಲಾಖೆಯಿಂದ ಒಟ್ಟು ಇವತ್ತು. ನರೇಂದ್ರ ಸ್ವಾಮಿ ಅವರೇ ಒಂದ್ ಸೆಕೆಂಡ್, ಈಗ 317 ಅಲ್ಲಿ ಕಲ್ಯಾಣ ಕರ್ನಾಟಕ ಒಂದು ನಮ್ಮ ಕರೆದಿದ್ದಾರೆ, ಹೋಗಿ ಬಂದು ಸೇರ್ಕೊಳ್ಬಹುದು ಮಾತಾಡಿ. ನಾನು ಆದಷ್ಟು ಬೇಗ ಫಿನಿಶ್ ಮಾಡಿ. ಎಷ್ಟು ಟೈಮ್ ಬೇಕು? 5 ನಿಮಿಷ ಮುಗಿಸ್ತೀನಿ. ಓಕೆ ಅಧ್ಯಕ್ಷೆ, ಸ್ವಲ್ಪ ಹಣ ಶಿವಲಿಂಗಣ. ಅಧ್ಯಕ್ಷೆ, ಇವತ್ತು 19-20 ಸಾಲಿನಲ್ಲಿ ಇವತ್ತು SC STಗಳಿಗೆ ಅದು ಕಲ್ಯಾಣ ಇಲಾಖೆ ಮುಖಾಂತರ ಇವ್ರು ನೀಡಿದಂತ ಅನುದಾನ ಕಳೆದ 5 ವರ್ಷದಲ್ಲಿ, ಅದರ ಹಿಂದಿನ 5 ವರ್ಷಕ್ಕಿಂತ ಕಡಿಮೆ ಆಯಿತು ಅನ್ನೋದನ್ನು ಅಂಕಿಅಂಶದ ಮುಖಾಂತರ ಹೇಳಿದೆ. ತದನಂತರ ಇವತ್ತು 24-25ರಲ್ಲಿ ಮತ್ತು ಅದರ ಅಂತ್ಯಕ್ಕೆ ಇವತ್ತಿನ ತನಕ 2 ವರ್ಷದ 2 ಬಜೆಟ್ನಲ್ಲಿ, ಅಂದ್ರೆ 1.5 ವರ್ಷದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು 10,534 ಕೋಟಿ, ಖರ್ಚಾಗಿರ್ತಕ್ಕಂಥ 9,845 ಕೋಟಿ. ಎರಡೇ ಬಜೆಟ್ಗೆ ನೀವು 5 ವರ್ಷಕ್ಕೆ 16,000 ಮಾಡಿದ್ರಿ. ಟೀಕೆ ಮಾಡ್ತೀರಿ, SC STಗಳ ವಿರುದ್ಧವಾಗಿ ಈ ಸರ್ಕಾರ ಇದೆ, ಕಲ್ಯಾಣ ಕಾರ್ಯಕ್ರಮಗಳಿಗೆ ದುಡ್ಡು ಕೊಡ್ತಾ ಇಲ್ಲ, ಗ್ಯಾರಂಟಿಗೆ ಉಪಯೋಗಿಸ್ಬಿಟ್ಟಿದ್ರಿ ಅಂತ. ಹೌದು, ಗ್ಯಾರಂಟಿಗೆ ಉಪಯೋಗಿಸಕ್ಕೆ ಆಕ್ಟ್ ಅಲ್ಲಿ ಪ್ರಾವಿಷನ್ ಇದೆ. ಆಕ್ಟ್ ಅನ್ನ ತಿರುಚಿ ಮಾತಾಡಕ್ಕಾಗಲ್ಲ. ಅದರ ಜೊತೆನಲ್ಲಿ SC ST ಮತ್ತು TSP ಅನುದಾನ ಹಂಚಿಕೆ ವಿವರ 13 ರಿಂದ 18 ತನಕ 80,604 ಕೋಟಿ ಇವರ ಅವಧಿನಲ್ಲಿ, ಅದು ಬರೀ 1,05,870 ಕೋಟಿಗೆ ಬಂತು. ಇವತ್ತು 2 ವರ್ಷದಲ್ಲಿ ಈ SC ST ಮತ್ತು TSP ಇನ್ನು ಬೇರೆಯವರು ಮಾತಾಡೋರು 231 ಕೋಟಿ ಮುಖ್ಯಮಂತ್ರಿಗಳು ಬಂದ್ರು. ನಾನು ಯಾವ್ದಕ್ಕೆ ಶಿಕಾನಾಗಿದ್ದೀನಿ ಅಂತಂದ್ರೆ, ಆಯ್ತು SC STಗಳಿಗೆ ಈ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಎಲ್ಲರೂ ಮಾತಾಡಿದ್ರು. ನಾನು ಅಂಕಿಅಂಶಗಳನ್ನ ಪಡ್ಕೊಂಡ್ ಬಂದದ್ದು ಇದು ಸುಳ್ಳು ಅಂತ ಹೇಳೋದಕ್ಕೆ. ರಾಜ್ಯಪಾಲರ ಭಾಷಣ ಸುಳ್ಳು ಅಂದ್ರು, ಸಿದ್ದರಾಮಯ್ಯನವರ ಬಜೆಟ್ನ ಸುಳ್ಳು ಅಂದ್ರು, ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಮೋಸ ಅಂದ್ರು, ಇವೆಲ್ಲ ಕಣ್ಣೊರ್ಸ ತಂತ್ರ ಅಂದ್ರು. ಅಭಿವೃದ್ಧಿ ಜೊತೆಗೆ ಈ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ನೀಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಬರೀ ಟೀಕೆ ಮಾಡೋದ್ರ ಬದಲು ಒಳಗೋಗಿ ನೋಡಿ ಸ್ವಾಮಿ ಸತ್ಯನ. ಆ ಹೂರಣನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ವರ್ಗದ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೊಟ್ಟಂತ ಸಿದ್ದರಾಮಯ್ಯನವ್ರನ್ನ ಹೊಗಳೋದಲ್ಲ, ಅವರ ಬದ್ಧತೆನ ನಾನು ಶ್ಲಾಘಿಸ್ತಿರೋದು. ಅವರಲ್ಲಿ ಇರ್ತಕ್ಕಂಥ ಇಚ್ಛಾಶಕ್ತಿ ನಿಮ್ಗೆ ಯಾಕಿರ್ಲಿಲ್ಲ? ಇದ್ರ ಜೊತೆನಲ್ಲಿ ಅಧ್ಯಕ್ಷ, ಈಗ ಮತ್ತೆ ನಮ್ಗೆ ಹೊಸ ಕಟ್ಟಡಗಳ ಮಂಜೂರತೆ ನಮ್ಮ ಹಾಸ್ಟೆಲ್ಗಳಿಗೆ ನಮಗೆ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ, ಹಿಂದುಳಿದ ವರ್ಗದ ಮುಖಾಂತರ ತನ್ನಷ್ಟಕ್ಕೆ ತಾನೇ ಪ್ರಾರಂಭ ಆಯಿತು. ಕುಂಠಿತ ಆಗಿದ್ದು ಇವರ ಅವಧಿನಲ್ಲಿ. ಇವೆಲ್ಲ ಇನ್ನೂ ಮಾತಾಡಕ್ಕೆ ಬಹಳಷ್ಟಿದೆ. ಕೇಂದ್ರ ಸರ್ಕಾರ ಇವತ್ತು 50 ಲಕ್ಷ ಕೋಟಿ ಬಜೆಟ್, ದಯಮಾಡಿ ಹೇಳಿ ಸ್ವಾಮಿ, ಅಲ್ಲಿ SC STಗಳಿಗೆ ನೀವು ಎಷ್ಟು ಅನುದಾನ ಇಟ್ಟಿದ್ರೆ? ಇಟ್ ಇಸ್ ನಾಟ್ ಇವನ್ 5%. ಆಯ್ತು, 5% ಹಿಡಿದ ಇರ್ತಕ್ಕಂಥವ್ರು
24.1% ಈ ವರ್ಗದ ಕಲ್ಯಾಣಕ್ಕೆ ಕಾಯ್ದೆ ಮುಖಾಂತರ ಕೊಟ್ಟಿರ್ತಕ್ಕಂಥ ಎರಡನೇ ರಾಜ್ಯ ಕರ್ನಾಟಕ, ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಓಕೆ, ಇಂಥ ಒಂದು ಬದ್ಧತೆ ಇರತಕ್ಕಂಥ ಮುಖ್ಯಮಂತ್ರಿಗಳನ್ನ ನೀವು ಲಘುವಾಗಿ ಮಾತಾಡೋಲ್ಲ. ನಾನು ಆ ವರ್ಗದ ಪ್ರತಿನಿಧಿಯಾಗಿ ಇಲ್ಲೂ ಸಾಕಷ್ಟು ಬದಲಾವಣೆಗಳು ನನಗೆ ಇನ್ನೂ ನಾನು ಸಲಹೆ ಕೊಡೋದಿದೆ, ಸರ್ಕಾರಕ್ಕೂ ಸಲಹೆ ಕೊಡೋದಿದೆ. ಓಕೆ, ಈ ರೀತಿ ಕೊಟ್ಟು ಈಗ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದಿನಿಂದ ಅಭಿವೃದ್ಧಿ ನಿಗಮಗಳಿಗೆ ಏನು ಅನುದಾನ ನೀಡ್ತಾ ಬಂದಿದ್ಯೋ ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಡಿ. ನಿಜವಾಗಿ ಈ ವರ್ಗದ ಕಲ್ಯಾಣ ಕಾರ್ಯಕ್ರಮ ನಡೆಯೋದು ಅಭಿವೃದ್ಧಿ ನಿಗಮಗಳಿಂದ. ಯೋಜನೆಗಳು ಹೊಸದಾಗಬೇಕು, ಅದರ ಜೊತೆ ಅನುದಾನವೂ ಕೂಡ ಹೆಚ್ಚಾಗಬೇಕು. ಇದು ನಮ್ಮ ಸಮಿತಿಯ ಶಿಫಾರಸು ಕೂಡ ಒಂದು. ಇಲ್ಲಿ ಏನಾಗಿದೆ, ಎಲ್ಲರೂ ಹೊರಗಡೆ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಈಗ ಮಂಜು ವಿರೋಧ ಪಕ್ಷದ ಶಾಸಕನ ಮಾತಾಡ್ತಿರ್ಬೋದು, ಆದ್ರೆ ಆಯ್ತು, ವಾಸ್ತವದ ಚಿತ್ರಣನ ನಾನು ಇಲ್ಲಿ ಬೆಳಕು ಚೆಲ್ಲಬೇಕಾಗಿದೆ. ಈ ವರ್ಗಕ್ಕೆ ಕೊಟ್ಟದ್ದೇನೋ ಆದ್ರೆ ತೋರಿಸ್ತಾ ಇರೋದೇನೋ ಅನ್ನೋ ತರದಲ್ಲಿ ಮಾತಾಡ್ತಾರೆ. ಆದ್ರೆ ಎಲ್ಲಾ ಇಲಾಖೆಗಳಿಂದ ಏನ್ ತಲುಪಕ್ಕೆ ಗ್ಯಾರಂಟಿನೇ ಇವರು ಮುಂದೆ ಇಟ್ಟರು. ಆದ್ರೆ ನಾನು ಕೇಂದ್ರ ಯಾಕೆ ಪ್ರಶ್ನೆ ಮಾಡಿದೆ ಅಂತಾರೆ, 50 ಲಕ್ಷ ಕೋಟಿ ಇವತ್ತು ಬಜೆಟ್ 5% ಪದ್ಧತಿ ಏನು ಸಮಯ ಇವ್ರಿಗೆ ಯಾವ ಪದ್ಧತಿ ಈ ರಾಜ್ಯದಲ್ಲಿ